8ನೇ ತರಗತಿ ತಿಳಿ ಕನ್ನಡ ಪದ್ಯಭಾಗ 3 ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ಪ್ರಶ್ನೋತ್ತರಗಳು. ಕೃತಿಕಾರರ ಪರಿಚಯ. ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ತ್ರಿಪದಿಗಳನ್ನು ದೇವೇಗೌಡ ಜವರೇಗೌಡ ಸಂಪಾದಿಸಿರುವ ಜನಪದ ಗೀತಾಂಜಲಿ ಹಾಗೂ ಅಲಸಂಗಿ ಗೆಳೆಯರು ಸಂಪಾದಿಸಿರುವ ಗರತಿಯ ಹಾಡು ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಪ್ರಶ್ನೆಗಳು. ಮುಖ್ಯ ಪ್ರಶ್ನೆ 1. ಕೆಳಗೆ ನೀಡಿರುವ ಆ ಪಟ್ಟಿಯೊಂದಿಗೆ ಬಾ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಲಾಗಿದೆ. 1. ಅಕ್ಕ, ಬಾವ. 2. ಮಕ್ಕಳು, ಮನೆ ಮಾರು. 3. ರೊಕ್ಕ, ಸಂತೆ. 4. ಸಂಸಾರ, ಸಾಗರ. ಮುಖ್ಯ ಪ್ರಶ್ನೆ 2. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ತಾಯಿ ತನ್ನ ಮಗನು ಯಾವ ಗುಣಗಳಿಗೆ ಒಡೆಯನಾಗಬೇಕೆಂದು ಬಯಸುತ್ತಾಳೆ? ಉತ್ತರ. ತಾಯಿ ತನ್ನ ಮಗನು ಆಚಾರ ವಿಚಾರ ಹಾಗೂ ನೀತಿಯ ಮಾತಿನ ಗುಣಗಳಿಗೆ ಒಡೆಯನಾಗಬೇಕೆಂದು ಬಯಸುತ್ತಾಳೆ. ಪ್ರಶ್ನೆ ಸಂಖ್ಯೆ 2. ಜನಪದರು ಸಂಸಾರವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಉತ್ತರ. ಜನಪದರು ಸಂಸಾರವನ್ನು ಸಾಗರಕ್ಕೆ ಹೋಲಿಸಿದ್ದಾರೆ. ಪ್ರಶ್ನೆ ಸಂಖ್ಯೆ 3. ಈಸಬಲ್ಲವನಿಗೆ ಸಂಸಾರವೆಂಬ ಸಾಗರ ಹೇಗೆ ಕಾಣಿಸುತ್ತದೆ? ಉತ್ತರ. ಈಸಬಲ್ಲವನಿಗೆ ಸಂಸಾರವೆಂಬ ಸಾಗರ ಎದೆಯುದ್ದಕ್ಕೆ ಇರುವ ನೀರಿನ ಹೊಳೆಯಂತೆ ಕಾಣುತ್ತದೆ. ಪ್ರಶ್ನೆ ಸಂಖ್ಯೆ 4. ಸಂಸಾರವೆಂಬ ಸಾಗರದಲ್ಲಿ ಈಸುವುದು ಎಂದರೇನು? ಉತ್ತರ. ಸಂಸಾರವೆಂಬ ಸಾಗರದಲ್ಲಿ ಈಸುವುದು ಎಂದರೆ ಜೀವನದ ಕಷ್ಟ ಸುಖಗಳನ್ನು ಧೈರ್ಯವಾಗಿ ಎದುರಿಸುವುದು. ಪ್ರಶ್ನೆ ಸಂಖ್ಯೆ 5. ಜನಪದರ ಪ್ರಕಾರ ಜನರೆಲ್ಲ ನೆಂಟರಾಗುವುದು ಯಾವಾಗ? ಉತ್ತರ. ಜನಪದರ ಪ್ರಕಾರ ಜನರೆಲ್ಲ ನಾವು ಉಂಡು ಉಡುವಾಗ ನೆಂಟರಾಗುತ್ತಾರೆ. ಮುಖ್ಯ ಪ್ರಶ್ನೆ 3. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ತಾಯಿ ತನ್ನ ಮಗುವಿನಲ್ಲಿ ಒಳ್ಳೆಯ ಗುಣಗಳು ಇರಬೇಕೆಂದು ಏಕೆ ಬಯಸುತ್ತಾಳೆ? ಉತ್ತರ. ತಾಯಿ ತನ್ನ ಮಗುವಿನಲ್ಲಿ ಒಳ್ಳೆಯ ಗುಣಗಳಿದ್ದರೆ ಅವನು ಜಗತ್ತಿನಲ್ಲಿ ಆದರ್ಶಪ್ರಾಯವಾದ ವ್ಯಕ್ತಿ ಆಗುತ್ತಾನೆ. ಒಳ್ಳೆಯ ಗುಣಗಳಿಂದ ಸಂಸಾರವೆಂಬ ಸಾಗರವನ್ನು ಈಸಬಹುದು. ಅದಕ್ಕೆ ವಿದ್ಯಾವಂತನಾಗಬೇಕು. ಬದುಕಿನಲ್ಲಿ ಸಿರಿತನ ಬಡತನಗಳು ಶಾಶ್ವತವಲ್ಲ. ಇವೆಲ್ಲವನ್ನು ಸಮಾನ ಭಾವದಿಂದ ಎದುರಿಸಲು ಒಳ್ಳೆಯ ಗುಣಗಳಿರಬೇಕೆಂದು ಬಯಸುತ್ತಾಳೆ. ಪ್ರಶ್ನೆ ಸಂಖ್ಯೆ 2. ಓದಿನ ಮಹತ್ವವನ್ನು ಜನಪದರು ಯಾವ ರೀತಿ ತಿಳಿಸಿದ್ದಾರೆ? ಉತ್ತರ. ಸಂಸಾರವೆಂಬುದು ಸಾಗರದಂತೆ, ಅದನ್ನು ಈಸುವುದು ಬಹಳ ಕಷ್ಟ. ಸಂಸಾರದಲ್ಲಿ ಬರುವ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಲು ಓದು ಬುದ್ಧಿಶಕ್ತಿ ಇರಬೇಕು. ಈಜು ಬಲ್ಲವನಿಗೆ ಸಂಸಾರವು ಎದೆಯುದ್ದದ ನೀರಿನಂತೆ. ಅದೇ ಸಂಸಾರವು ಓದು ಬರಹವಿದ್ದಾಗ ಕೈಲಾಸದಂತೆ ಸುಂದರವಾಗುತ್ತದೆ ಎಂದು ಓದಿನ ಮಹತ್ವವನ್ನು ಜನಪದರು ತಿಳಿಸಿದ್ದಾರೆ. ಪ್ರಶ್ನೆ ಸಂಖ್ಯೆ 3. ಬಂಗಾರದ ಬಳೆ ತೊಟ್ಟು ಬಯಬೇಡ ಬಡವರ ಎನ್ನುವ ಮಾತಿನಲ್ಲಿ ಜನಪದರ ಯಾವ ಭಾವನೆಗಳಿವೆ? ಉತ್ತರ. ಜೀವನದಲ್ಲಿ ಬಡತನ ಸಿರಿತನಗಳು ಶಾಶ್ವತವಲ್ಲ. ಸಿರಿತನ ಬಂದಾಗ ಆಡಂಬರವನ್ನು ತೋರುತ್ತಾ ಬಡವನ ಕುರಿತು ತಾತ್ಸಾರದ ಭಾವನೆ ತಾಳಬಾರದು. ಹಗಲು ಕಳೆದು ರಾತ್ರಿ ಬರುವಂತೆ ಶ್ರೀಮಂತನಾದವನು ಬಡವನಾಗಬಹುದು. ಆದ್ದರಿಂದ ಬಡತನ ಸಿರಿತನಗಳಲ್ಲಿ ಹಿಗ್ಗದೆ ಕುಗ್ಗದೆ ಇರಬೇಕು ಎಂಬ ಭಾವನೆಗಳು ಬಂಗಾರದ ಬಳೆ ತೊಟ್ಟು ಬಯಬೇಡ ಬಡವರ ಎನ್ನುವ ಜನಪದರ ಮಾತಿನಲ್ಲಿವೆ. ಪ್ರಶ್ನೆ ಸಂಖ್ಯೆ 4. ಸಿರಿವಂತಿಕೆ ದರ್ಪವನ್ನು ಬಡವರ ಮೇಲೆ ಏಕೆ ತೋರಬಾರದು? ಉತ್ತರ. ಸಿರಿವಂತಿಕೆ ದರ್ಪವನ್ನು ಬಡವರ ಮೇಲೆ ತೋರಬಾರದು, ಏಕೆಂದರೆ ಸಿರಿವಂತಿಕೆ ಶಾಶ್ವತವಲ್ಲ. ಮಧ್ಯಾಹ್ನದ ಬಿಸಿಲು ಹೇಗೆ ಸ್ಥಿರವಾಗಿರದೆ ಜಾರಿ ರಾತ್ರಿ ಕತ್ತಲು ಬರುವುದೋ ಹಾಗೆ ಸಿರಿವಂತಿಕೆಯೂ ಶಾಶ್ವತವಲ್ಲ. ಶ್ರೀಮಂತಿಕೆ ಕಳೆದು ಹೋಗಲು ಬಹಳ ಸಮಯ ಬೇಕಾಗಿಲ್ಲ, ಆಗ ನೀನು ಬಡವನಾಗಬಹುದು. ಪ್ರಶ್ನೆ ಸಂಖ್ಯೆ 5. ಭಾವ, ಸಂತೆ ಹಾಗೂ ಮನೆ ಇವುಗಳ ಇರುವಿಕೆ ಸಾಧ್ಯವಾಗುವುದು ಯಾವಾಗ? ಉತ್ತರ. ಅಕ್ಕ ಇದ್ದರೆ ಭಾವ, ನಮ್ಮಲ್ಲಿ ರೊಕ್ಕವಿದ್ದರೆ ಸಂತೆ ಹಾಗೂ ಮಕ್ಕಳಿದ್ದರೆ ಮಾತ್ರ ಮನೆ ಸಂಸಾರಗಳು ಇರುವುದಕ್ಕೆ ಸಾಧ್ಯವಾಗುತ್ತದೆ. ಮುಖ್ಯ ಪ್ರಶ್ನೆ 4. ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಸುಖಕ್ಕೆ ಬರುವ ಜನ ಕಷ್ಟಕ್ಕೆ ಬಾರರು ಎನ್ನುವ ಮಾತು ಜನಪದರ ಹಾಡಿನಲ್ಲಿ ಹೇಗೆ ವ್ಯಕ್ತವಾಗಿದೆ? ಉತ್ತರ. ಸುಖಕ್ಕೆ ಬರುವ ಜನ ಕಷ್ಟಕ್ಕೆ ಬಾರರು ಎನ್ನುವುದನ್ನು ಜನಪದರು ಹೇಗೆ ವಿವರಿಸುತ್ತಾರೆ? ಬೆಲ್ಲವಿರುವ ಕಡೆ ಇರುವೆಗಳು ಇರುವಂತೆ, ಉಣುವಾಗ ಉಡುವಾಗ ಜನರೆಲ್ಲ ನೆಂಟರು. ಅಂದರೆ ಚೆನ್ನಾಗಿ ಊಟ ಮಾಡುವಷ್ಟು ಊಟ ಹಾಕುವ ಸಾಮರ್ಥ್ಯವಿದ್ದರೆ ಮತ್ತು ಉತ್ತಮ ಬಟ್ಟೆಗಳನ್ನು ತೊಡಲು ಇದ್ದಾಗ ಜನರೆಲ್ಲ ನೆಂಟರಾಗುತ್ತಾರೆ. ಅದೇ ಆ ಸಿರಿವಂತಿಕೆಯೆಲ್ಲ ಹೋಗಿ ಬಡತನವಿದ್ದರೆ ಒಡ ಹುಟ್ಟಿದ ಅಣ್ಣ ಕೂಡ ಮುಖ ನೋಡುವುದಿಲ್ಲ ಎಂದು ಜನಪದರು ಹೇಳುತ್ತಾರೆ. ಪ್ರಶ್ನೆ ಸಂಖ್ಯೆ 2. ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ತ್ರಿಪದಿಗಳಲ್ಲಿ ವ್ಯಕ್ತವಾಗಿರುವ ಜನಪದರ ಭಾವನೆಗಳೇನು? ಉತ್ತರ. ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ತ್ರಿಪದಿಗಳಲ್ಲಿ ತಾಯಿ ತನ್ನ ಮಗುವಿಗೆ ಆಚಾರಕ್ಕೆ ಅರಸನಾಗಿ, ನೀತಿಗೆ ಪ್ರಭುವಾಗಿ,
ಮಾತಿನಲ್ಲಿ ಚೂಡಾಮಣಿಯಾಗಿ ಜಗಕ್ಕೆಲ್ಲ ಜ್ಯೋತಿ ಆಗು ಎಂದು ಹೇಳುತ್ತಾಳೆ. ಸಂಸಾರ ಸಾಗರ ಈಸಬಲ್ಲವನಿಗೆ ಸಂಸಾರ ಎದೆಯುದ್ದದ ನೀರು ಇರುವ ನದಿ. ಅದೇ ಸಂಸಾರ ಓದು ಬಲ್ಲವನಿಗೆ ಕೈಲಾಸವಿದ್ದಂತೆ. ಸಿರಿವಂತಿಕೆ ಶಾಶ್ವತವಲ್ಲ, ಅದು ಕಳೆದು ಹೋಗಲು ಬಹಳ ಸಮಯ ಬೇಕಾಗಿಲ್ಲ. ಆದ್ದರಿಂದ ದರ್ಪ ತೋರಬಾರದು. ಕೊಟ್ಟು ಕುದಿಯುವುದು, ಇಟ್ಟು ಅಂಗಿಸುವುದು, ಎಷ್ಟು ಉಂಡ ಎನ್ನುವ ವರ್ತನೆಗಳು ಶಿವನಿಗೆ ಒಪ್ಪಿಗೆಯಾಗುವುದಿಲ್ಲ. ಅಕ್ಕ ಇದ್ದರೆ ಭಾವ, ರೊಕ್ಕ ಇದ್ದರೆ ಸಂತೆ, ತಾಯಿ ಇದ್ದರೆ ಸಾಮ್ರಾಜ್ಯ ಎಂದು ಅಡೆದವನ ಶ್ರೇಷ್ಠತೆಯನ್ನು ಹೇಳುತ್ತಾರೆ. ಉಣ್ಣುವಾಗ ಉಡುವಾಗ ಜನವೆಲ್ಲ ನೆಂಟರು, ಕಷ್ಟದಲ್ಲಿ ಸ್ವಂತ ಅಣ್ಣನು ಮುಖ ನೋಡುವುದಿಲ್ಲ ಎಂದು ಹೇಳುವ ಮೂಲಕ ಜನಪದರು ಸಿರಿವಂತಿಕೆಯ ದರ್ಪವನ್ನು ಬಿಟ್ಟು ತಾಯಿಯ ಮಹತ್ವವನ್ನು ಅರಿತು ಒಳ್ಳೆಯ ಗುಣಗಳನ್ನು ರೂಢಿಸಿಕೊಂಡು ಜಗತ್ತಿಗೆಲ್ಲ ಬೆಳಕಾಗಬೇಕು ಎಂಬ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ. ಮುಖ್ಯ ಪ್ರಶ್ನೆ 5 ಸಂದರ್ಭದೊಡನೆ ವಿವರಿಸಿರಿ. ವಾಕ್ಯ 1 ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಆಯ್ಕೆ ಈ ವಾಕ್ಯವನ್ನು ದೆ. ಜವರೇಗೌಡ ಸಂಪಾದಿಸಿರುವ ಜನಪದ ಗೀತಾಂಜಲಿ ಹಾಗೂ ಅಲಸಂಗಿ ಗೆಳೆಯರು ಸಂಪಾದಿಸಿರುವ ಗರತಿಯ ಹಾಡು ಸಂಕಲನಗಳಿಂದ ಆಯ್ದ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಎಂಬ ಜನಪದ ತ್ರಿಪದಿಯಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ತಾಯಿ ಮಗುವಿಗೆ ಹೇಳುತ್ತಾಳೆ. ಸಂದರ್ಭ ತಾಯಿ ತನ್ನ ಮಗುವಿಗೆ ಆಚಾರಕ್ಕೆ ಅರಸನಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಈ ಎಲ್ಲಾ ಗುಣಗಳಿಂದ ಜ್ಯೋತಿಯೇ ಆಗು ಜಗಕ್ಕಿಲ್ಲ ಎಂದು ಹಾರೈಸುತ್ತಾಳೆ. ವಾಕ್ಯ 2 ಬಂಗಾರ ನಿನಗೆ ಸ್ಥಿರವಲ್ಲ. ಆಯ್ಕೆ ಈ ವಾಕ್ಯವನ್ನು ದೆ. ಜವರೇಗೌಡ ಸಂಪಾದಿಸಿರುವ ಜನಪದ ಗೀತಾಂಜಲಿ ಹಾಗೂ ಅಲಸಂಗಿ ಗೆಳೆಯರು ಸಂಪಾದಿಸಿರುವ ಗರತಿಯ ಹಾಡು ಸಂಕಲನಗಳಿಂದ ಆಯ್ದ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಎಂಬ ಜನಪದ ತ್ರಿಪದಿಯಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಜನಪದರು ಹೇಳುತ್ತಾರೆ. ಸಂದರ್ಭ ಸಿರಿವಂತಿಕೆಯ ಅಶಾಶ್ವತೆಯನ್ನು ಹೇಳುವ ಸಂದರ್ಭದಲ್ಲಿ ಸಿರಿವಂತಿಕೆ ಬಂದಾಗ ಬಂಗಾರದ ಬಳೆ ತೊಟ್ಟು ಬಡವರನ್ನು ಬಯಬೇಡ, ಬಂಗಾರ ನಿನಗೆ ಸ್ಥಿರವಲ್ಲ. ಮಧ್ಯಾಹ್ನದ ಬಿಸಿಲು ಹೋಗಿ ಸಂಜೆ ಬರಲು ಬಹಳ ಸಮಯ ಬೇಕಿಲ್ಲ. ಅದರಂತೆ ನಿನ್ನ ಸಿರಿವಂತಿಕೆ ಹೋಗಿ ಬಡತನ ಬರುವುದಕ್ಕೆ ಬಹಳ ಸಮಯ ಬೇಕಿಲ್ಲ ಎನ್ನುತ್ತಾರೆ. ವಾಕ್ಯ 3 ಇಟ್ಟು ಅಂಗಿಸಬೇಡ. ಆಯ್ಕೆ ಈ ವಾಕ್ಯವನ್ನು ದೆ. ಜವರೇಗೌಡ ಸಂಪಾದಿಸಿರುವ ಜನಪದ ಗೀತಾಂಜಲಿ ಹಾಗೂ ಅಲಸಂಗಿ ಗೆಳೆಯರು ಸಂಪಾದಿಸಿರುವ ಗರತಿಯ ಹಾಡು ಸಂಕಲನಗಳಿಂದ ಆಯ್ದ ಜ್ಯೋತಿಯೇ ಆಗು ಜಗಕ್ಕಿಲ್ಲ ಎಂಬ ಜನಪದ ತ್ರಿಪದಿಯಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಜನಪದರು ಹೇಳುತ್ತಾರೆ. ಸಂದರ್ಭ ಯಾವ ನಡೆನುಡಿಗಳು ಶಿವನಿಗೆ ಒಪ್ಪಿಗೆಯಾಗುವುದಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಜನಪದರು ಕೊಟ್ಟು ಕುದಿಯಲು ಬೇಡ, ಇಟ್ಟು ಅಂಗಿಸಬೇಡ, ಎಷ್ಟು ಉಂಡನೆನ್ನಬೇಡ, ಈ 3 ಗುಣಗಳು ಶಿವನಿಗೆ ಒಪ್ಪಿಗೆಯಾಗುವುದಿಲ್ಲ ಎನ್ನುತ್ತಾರೆ. ವಾಕ್ಯ 4 ಒಡ ಹುಟ್ಟಿದಣ್ಣ ಮುಖ ನೋಡ. ಆಯ್ಕೆ ಈ ವಾಕ್ಯವನ್ನು ದೆ. ಜವರೇಗೌಡ ಸಂಪಾದಿಸಿರುವ ಜನಪದ ಗೀತಾಂಜಲಿ ಹಾಗೂ ಅಲಸಂಗಿ ಗೆಳೆಯರು ಸಂಪಾದಿಸಿರುವ ಗರತಿಯ ಹಾಡು ಸಂಕಲನಗಳಿಂದ ಆಯ್ದ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಎಂಬ ಜನಪದ ತ್ರಿಪದಿಯಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಜನಪದರು ಹೇಳುತ್ತಾರೆ. ಸಂದರ್ಭ ಸುಖಕ್ಕೆ ಬರುವ ಜನ ಕಷ್ಟಕ್ಕೆ ಬಾರರು ಎಂಬುದನ್ನು ಹೇಳುವ ಸಂದರ್ಭದಲ್ಲಿ ಜನಪದರು ಉಣ್ಣಲು ಉಡಲು ಇರುವಾಗ ಜನವೆಲ್ಲ ನೆಂಟರು, ಕಷ್ಟ ಬಂದಾಗ ಒಡಹುಟ್ಟಿದ ಅಣ್ಣನೂ ಕೂಡ ಮುಖ ನೋಡುವುದಿಲ್ಲ ಎನ್ನುತ್ತಾರೆ. ಭಾಷಾಭ್ಯಾಸ. ಮುಖ್ಯ ಪ್ರಶ್ನೆ 1 ಕೆಳಗಿನ ಪದಗಳಿಗೆ ಸಮಾನಾರ್ಥಕಗಳನ್ನು ಬರೆಯಿರಿ. ಅರಸ ಸಮಾನಾರ್ಥಕ ಪದಗಳು ರಾಜ, ದೊರೆ. ಕಂದ ಸಮಾನಾರ್ಥಕ ಪದಗಳು ಮಗು, ಕೂಸು. ಅಂಗಿಸು ಸಮಾನಾರ್ಥಕ ಪದಗಳು ಹೀಯಾಳಿಸು, ವ್ಯಂಗ್ಯ ಮಾಡು. ಬಂಗಾರ ಸಮಾನಾರ್ಥಕ ಪದಗಳು ಚಿನ್ನ, ಕನಕ, ಸುವರ್ಣ. ಅಡವಿ ಸಮಾನಾರ್ಥಕ ಪದಗಳು ಕಾಡು, ಅರಣ್ಯ, ಕಾನನ, ವನ. ಸಾಗರ ಸಮಾನಾರ್ಥಕ ಪದಗಳು ಸಮುದ್ರ, ಕಡಲು, ಸರೋವರ. ಮುಖ್ಯ ಪ್ರಶ್ನೆ 2 ಕೆಳಗಿನ ಪದಗಳಿಗೆ ಗ್ರಾಂಥಿಕ ರೂಪ ಬರೆಯಿರಿ. ಬೈಬೇಡ, ಬಯ್ಯಬೇಡ. ಹೊರಳೋದು, ಹೊರಳುವುದು. ಸಂರಾಜ್ಯ, ಸಾಮ್ರಾಜ್ಯ. ನಮಗ, ನಮಗೆ. ಮುಖ್ಯ ಪ್ರಶ್ನೆ 3 ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಚೂಡಾಮಣಿ ಸ್ವಂತ ವಾಕ್ಯ. ನಮ್ಮ ಅಜ್ಜಿ ತನ್ನ ಮದುವೆಯ ಉಡುಗೊರೆಯಾದ ಚೂಡಾಮಣಿಯನ್ನು ಬಹಳ ಜೋಪಾನವಾಗಿ ಕಾಪಾಡಿಕೊಂಡಿದ್ದಾರೆ. ಅಂಗಿಸು ಸ್ವಂತ ವಾಕ್ಯ. ಸೋತ ತಂಡದ ಆಟಗಾರರನ್ನು ಗೆದ್ದ ತಂಡದವರು ಅಂಗಿಸುವುದು ಸರಿಯಲ್ಲ ಎಂದು ನಮ್ಮ ಶಿಕ್ಷಕರು ಹೇಳುತ್ತಾರೆ. ನೆಂಟರು ಸ್ವಂತ ವಾಕ್ಯ. ನನ್ನ ಅಕ್ಕನ ಮದುವೆಗೆ ದೂರದ ಊರಿನಿಂದಲೂ ಬಹಳಷ್ಟು ನೆಂಟರು ಆಗಮಿಸಿದ್ದರು. ಸ್ಥಿರ ಸ್ವಂತ ವಾಕ್ಯ. ನಂದಿ ಬೆಟ್ಟವು ಹಲವು ವರ್ಷಗಳಿಂದ ಒಂದೇ ಜಾಗದಲ್ಲಿ ಸ್ಥಿರವಾಗಿ ನಿಂತಿದೆ. ಮುಖ್ಯ ಪ್ರಶ್ನೆ 4 ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕಗಳನ್ನು ಬರೆಯಿರಿ.
ಪ್ರಭು ಸೇವಕ, ಸ್ಥಿರ ಅಸ್ಥಿರ, ಆಚಾರ ಅನಾಚಾರ, ಬಡವ ಬಲ್ಲಿದ. ಮುಖ್ಯ ಪ್ರಶ್ನೆ 5 ಕೆಳಗಿನ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ. ಮಾದರಿ: ಅಡೆದ ಪ್ಲಸ್ ಅವ್ವ ಅಡೆದವ್ವ. ಜಗಕ್ಕೆಲ್ಲ, ಜಗಕ್ಕೆ ಪ್ಲಸ್ ಎಲ್ಲ. ಸಂಸಾರವೆಂಬುದು, ಸಂಸಾರ ಪ್ಲಸ್ ಎಂಬುದು. ಎದೆಯುದ್ದ, ಎದೆ ಪ್ಲಸ್ ಉದ್ದ. ಎಷ್ಟುಂಡರೆಂದು, ಎಷ್ಟು ಪ್ಲಸ್ ಉಂಡರೆಂದು. ಮಕ್ಕಳಿದ್ದರೆ, ಮಕ್ಕಳು ಪ್ಲಸ್ ಇದ್ದರೆ. ಒಡ ಹುಟ್ಟಿದಣ್ಣ, ಒಡ ಹುಟ್ಟಿದ ಪ್ಲಸ್ ಅಣ್ಣ. ಪ್ರಶ್ನೆ 6 ಈ ಕೆಳಗಿನ ಪದ್ಯದ ಭಾವಾರ್ಥ ಬರೆಯಿರಿ. ಪದ್ಯ ಭಾಗ: ಉಂಡಾಗ ಉಡುವಾಗ ಜನವೆಲ್ಲ ನೆಂಟರು, ಅಡಬೆ ಸೊಪ್ಪು ತಲೆಯಲ್ಲಿ ತಪ್ಪಾಗ ಒಡಹುಟ್ಟಿದಣ್ಣ ಮುಖ ನೋಡ. ಭಾವಾರ್ಥ: ಈ ತ್ರಿಪದಿಯನ್ನು ಜನಪದ ತ್ರಿಪದಿಗಳಿಂದ ಆರಿಸಿಕೊಳ್ಳಲಾಗಿದೆ. ಜನಪದರು ಸುಖಕ್ಕೆ ಬರುವ ಜನ ಕಷ್ಟಕ್ಕೆ ಬರುವುದಿಲ್ಲ ಎಂಬುದನ್ನು ಈ ರೀತಿಯಾಗಿ ವಿವರಿಸುತ್ತಾರೆ. ಉಂಡಾಗ ಉಡುವಾಗ ಜನವೆಲ್ಲ ನೆಂಟರು ಅಂದರೆ ನಮ್ಮಲ್ಲಿ ಊಟಕ್ಕೆ ಬಟ್ಟೆಗೆ ತೊಂದರೆಯಿಲ್ಲದೆ ಇರುವಾಗ ಜನವೆಲ್ಲ ನೆಂಟರೆಂದು ನಮ್ಮ ಬಳಿಗೆ ಬರುತ್ತಾರೆ. ಆದರೆ ಅಡವಿಯ ಸೊಪ್ಪನ್ನು ತರುವಂತಹ ಬಡತನ ಬಂದಾಗ ಜನರಿರಲಿ, ನಮ್ಮ ಒಡಹುಟ್ಟಿದ ಅಣ್ಣನೂ ಕೂಡ ಹತ್ತಿರ ಬರುವುದಿಲ್ಲ, ಬಳಿಗೆ ಬರುವುದಿರಲಿ, ನಮ್ಮ ಮುಖವನ್ನು ಕೂಡ ನೋಡುವುದಿಲ್ಲ. ಏಕೆಂದರೆ ನೋಡಿದರೆ ಎಲ್ಲಿ ನಮ್ಮಿಂದ ಸಹಾಯ ಬೇಡುವರೋ ಎಂಬ ಭಯ ಅವರಿಗೆ. ಆದ್ದರಿಂದ ಮುಖವನ್ನು ನೋಡದೆ ಹೋಗುತ್ತಾರೆ ಎಂಬುದು ಜನಪದರ ಅಭಿಪ್ರಾಯ. ಕೆಳಗೆ ನೀಡಿರುವ ಸಜಾತಿಯ ಮತ್ತು ವಿಜಾತಿಯ ಒತ್ತಕ್ಷರದ ಪದಗಳನ್ನು ವಿಂಗಡಿಸಿ ಬರೆಯಿರಿ. ಸಜಾತಿಯ ಒತ್ತಕ್ಷರಗಳಿರುವ ಪದಗಳು ಜಗಕ್ಕೆಲ್ಲ, ಒತ್ತು, ಕೊಟ್ಟು, ರೊಕ್ಕ, ಹುಟ್ಟಿದಣ್ಣ, ಸೊಪ್ಪು. ವಿಜಾತಿಯ ಒತ್ತಕ್ಷರಗಳಿರುವ ಪದಗಳು ಪ್ರಭು, ಜ್ಯೋತಿ, ರಾಜ್ಯ, ಸ್ಥಿರ, ಬ್ಯಾಡ. ಪದಗಳ ಅರ್ಥ: ಅಡವಿ, ಕಾಡು, ಅರಣ್ಯ. ಆಚಾರ: ಒಳ್ಳೆಯ ನಡತೆ, ಸಂಪ್ರದಾಯ. ಕುದಿ: ಕಷ್ಟಪಡು, ಕೋಪದಿಂದ ಕೆರಳು. ಚೂಡಾಮಣಿ: ರತ್ನದ ಆಭರಣ, ಶ್ರೇಷ್ಠವಾದುದು. ಪ್ರಭು: ರಾಜ, ಯಜಮಾನ, ಒಡೆಯ. ಭಾವ: ಸೋದರಿಯ ಗಂಡ. ರೊಕ್ಕ: ಹಣ, ರೂಪಾಯಿ. ಅರಸ, ರಾಜ, ಶ್ರೇಷ್ಠ. ಇಟ್ಟು: ಇಡುವುದು, ಊಟಕ್ಕೆ ನೀಡಿ. ಕೈಲಾಸ: ಶಿವನ ನೆಲೆ. ಜ್ಯೋತಿ: ಬೆಳಕು, ದೀಪ. ಬಂಗಾರ: ಚಿನ್ನ, ಹೇಮ, ಕನಕ. ಮದ್ದಿನ: ಮಧ್ಯಾಹ್ನ, ನಡು ಹಗಲು. ಸಂತೆ: ನಿಯಮಿತ ಸ್ಥಳ ಹಾಗೂ ದಿನದಲ್ಲಿ ಕೊಂಡುಕೊಳ್ಳುವುದಕ್ಕೆ ಜನ ಸೇರುವುದು. ಸಂಸಾರ: ಕುಟುಂಬ, ಲೌಕಿಕ ಜೀವನ. ಸಾಗರ: ಸಮುದ್ರ, ಕಡಲು. ಅಡೆದವ್ವ: ಜನ್ಮ ನೀಡಿದ ತಾಯಿ. ಒರಳು: ಉರುಳು, ಬದಲಾಗು, ಬಾಗು. ಸಾಮ್ರಾಜ್ಯ: ಸಾಮ್ರಾಜ್ಯ, ರಾಜನ ಆಡಳಿತಕ್ಕೆ ಒಳಪಟ್ಟ ವಿಸ್ತಾರವಾದ ರಾಜ್ಯ. ಹಂಗಿಸು: ಹೀಯಾಳಿಸು, ವ್ಯಂಗ್ಯ ಮಾಡು. ಹೊತ್ತು: ಸಮಯ, ಕಾಲ.